ಈ ಬಾರಿಯ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಶಾಸಕರು ಅಡ್ಡ ಮತದಾನ ಮಾಡಿ ಕಾಂಗ್ರೆಸ್ ಗೆಲುವಿಗೆ ಕಾರಣವಾಗಿದ್ದು ಪಕ್ಷದಲ್ಲಿ ದೊಡ್ಡ ಬೆಂಕಿಯನ್ನೇ ಹೊತ್ತಿಸಿದೆ. ಅಡ್ಡ ಮತದಾನ ಮಾಡಿದ ಶಾಸಕರು ಯಾರು ಅನ್ನೋದು ಇನ್ನೂ ತಿಳಿದು ಬಂದಿಲ್ಲ. ವಿಪಕ್ಷ ನಾಯಕ ಅಶೋಕ್ ಹಾಗೂ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನಾಯಕತ್ವಕ್ಕೆ ಇದು ದೊಡ್ಡ ಹೊಡೆತ ಕೊಟ್ಟಿದ್ದು ಇಬ್ಬರ ಸ್ಥಾನವೂ ಅಲ್ಲಾಡುತ್ತಿದೆ. ಬಿಜೆಪಿಯ ಕಾರ್ಯಕರ್ತರು ಇವರಿಬ್ಬರ ಮೇಲೆ ರೊಚ್ಚಿಗೆದ್ದಿದ್ದಾರೆ. ತಮ್ಮ ಶಾಸಕರನ್ನೇ ವಿಶ್ವಾಸಕ್ಕೆ ಇಟ್ಟುಕೊಳ್ಳದಿದ್ದವರು ಮುಂದೆ ಪಕ್ಷವನ್ನು ಹೇಗೆ ಮುನ್ನಡೆಸ್ತಾರೆ ಅಂತ ಕೇಳ್ತಿದ್ದಾರೆ. ಇಲ್ಲಿ ಅಡ್ಡ ಮತದಾನ ಮಾಡಿದವರು ಪಕ್ಷದಲ್ಲೇ ಇದ್ರೆ ಪಕ್ಷದಿಂದ ಹೊರ ಹೋದವರು ಕೂಡ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಪಕ್ಷದಿಂದ ಉಚ್ಚಾಟನೆಯಾದ ಎಸ್.ಟಿ. ಸೋಮಶೇಖರ್ ನಾನು ನೇರವಾಗಿ ಬಿಜೆಪಿಗೆ ಮತ ಹಾಕಲ್ಲ ಅಂದಿದ್ರು. ಇದಾದ ಮೇಲೆ ಅವರ ಮೇಲೆ ಬಿಜೆಪಿಯ ಸಿಟ್ಟು ಜೋರಾಗಿದೆ. ಇಷ್ಟೇ ಅಲ್ಲ, ಬಿಜೆಪಿಯಿಂದ ಉಚ್ಚಾಟನೆಯಾದ ಈಶ್ವರಪ್ಪ ಕೂಡ ಆಕ್ರೋಶಗೊಂಡು ಈ ಕಾಂಗ್ರೆಸ್ನಿಂದ ಬಂದು 2019ರಲ್ಲಿ ಬಿಜೆಪಿ ಸರ್ಕಾರ ಮಾಡಿದವರ ಮೇಲೆಯೇ ರೊಚ್ಚಿಗೆದ್ದಿದ್ದಾರೆ. ಅವರಿಂದಲೇ ಬಿಜೆಪಿ ಹಾಳಾಗಿದ್ದು ಅಂತಿದ್ದಾರೆ. ಅದರಲ್ಲಿ ಎಸ್.ಟಿ. ಸೋಮಶೇಖರ್ ಕೂಡ ಒಬ್ರು. ಈಶ್ವರಪ್ಪರ ಈ ಮಾತಿಗೆ ಆಕ್ರೋಶಗೊಂಡಿರೋ ಸೋಮಶೇಖರ್, ಈಶ್ವರಪ್ಪ ತಮ್ಮ ವಯಸ್ಸಿಗೆ ಸರಿಯಾಗಿ ನಾಲಿಗೆ ಬಿಗಿ ಹಿಡಿದು ಮಾತಾಡುವಂತ ಏಕವಚನದಲ್ಲೇ ಜಾಡಿಸಿದ್ದಾರೆ. ಅಷ್ಟೇ ಅಲ್ಲ, ಪಕ್ಷ ಹಾಳಾಗಿದ್ದು ಶೋಭಾ ಕರಂದ್ಲಾಜೆ ಅಂತವರಿಂದ ಅಂತ ರೊಚ್ಚಿಗೆದ್ದಿದ್ದಾರೆ. ಈಶ್ವರಪ್ಪನವರು ಭಾಳ ವಯಸ್ಸಾದಂಥವರು, ಅವಳಿಗೆ ಭಾಳಷ್ಟು ಗೌರವ ಕೊಡ್ತೇವೆ. ಬಟ್ ನಾಲಿಗೆ ಸರಿ ಇಲ್ಲ ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿದೆ. ಇಡೀ ರಾಜ್ಯಕ್ಕೆ ಈಶ್ವರಪ್ಪನ ನಾಲಿಗೆ ಏನು, ಅವರ ಮಾತುಕತೆ ಏನು ಅಂತಕ್ಕಂಥದ್ದು ಗೊತ್ತಿದೆ. ನಾವು 17 ಜನ ಬಂದದ್ದು ಪ್ರಯುಕ್ತನೇ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂತು. ಈಶ್ವರಪ್ಪ RDPR ಮಂತ್ರಿ ಆದದ್ದು ನಮ್ಮ 17 ಜನ ಶಾಸಕರು ಭಾರತೀಯ ಜನತಾ ಪಕ್ಷಕ್ಕೆ ಬಂದದ್ದಕ್ಕೇನೆ. ಆದರೆ ಈ 17 ಜನರಿಂದ ಮಂತ್ರಿ ಪದವಿ ಕಳ್ಕೊಂಡ್ರಲ್ಲ ಈಶ್ವರಪ್ಪನವರು, ನಾವ್ಯಾರು ಕಾರಣಕರ್ತರಲ್ಲ ಮಿಸ್ಟರ್ ಈಶ್ವರಪ್ಪ. ನಾವು ಬಂದಿದ್ದೇನೆ ನೀನು RDPR ಮಂತ್ರಿ ಆದಿದ್ರಿ, ನಾವೇನಾದ್ರು ನಿಮ್ಮ ಮಂತ್ರಿ ತೆಗೆದ್ವಾ? ಯಾಕೆ ಮಂತ್ರಿಗೆ ರಾಜೀನಾಮೆ ಕೊಟ್ಟಪ್ಪ ನೀನು ನಾಲ್ಗೆನ ಸರಿಯಾಗಿ ಇಟ್ಕೋ. ನಿನ್ನ ಏಜ್ಗೆ ಗೌರವ ಏನು ಕೊಡಬೇಕು ನಾವು ಕೊಡ್ತೀವಿ. ಏನು ಖರೀದಿ ಮಾಡಿದ್ರೆ ನಮ್ಮ ನಿನ್ನ ಯೋಗ್ಯತೆಗಷ್ಟು ಬೆಂಕಿ ಹಾಕ. ಎಲ್ಲ ಯಾರು 17 ಜನ ಯಾರು ದುಡ್ಡು ತಗೊಂಡ್ರೆ ಅವ್ರಿಗೆ ಹೇಳ್ತದೆ. ಇನ್ನು ರಾಜೀನಾಮೆ ಕೊಡು ಅಂತ ನಾವು 17 ಜನ ಹೇಳಿದ್ವಾ? ನೀನು ಯಾಕೆ ಸಿಗಾಕೊಂಡು ನೀನು ಯಾಕೆ ರಾಜೀನಾಮೆ ಕೊಟ್ಟಪ್ಪ? 17 ಜನ ಬಂದದ್ಗೆ ತಾನೇ ಗೌರ್ಮೆಂಟ್ ಆದದ್ದು. ನೀನು ಮಂತ್ರಿ ಆಗಬಾರ್ದಾಗಿತ್ತು ಅವತ್ತು. ಬಿಟ್ಟು ಯಾಕೆ 17 ಜನದ್ದು ಆಯಿತು, ಮಂತ್ರಿ ಆಯಿತು, ಸರ್ಕಾರನೂ ಮುಗೀತು, ಎಲ್ಲ ಹೋಯ್ತು, ಬೇರೆ ಸರ್ಕಾರ ಬಂದಿದೆ, ಈಗ ನಡೀತಾ ಇದೆ. ತಿರ್ಗಿ ಅದೇ ಪದೇ ಹಳೆ ಕೆತಕ ಜಾತಿಗೆ ನಿನ್ನ ಏಜ್ಗೆ ನಿನ್ನ ವಯಸ್ಸಿಗೆ ಗೌರವ ಕೊಡ್ತೀವಿ, ಅದನ್ನು ಉಳಿಸ್ಕೊ. ಇವತ್ತೇನು ಬಿಜೆಪಿಯ ಆಂತರಿಕ ಬೆಳವಣಿಗೆ ನಡೀತಾ ಇದೆ. ಶೋಭಾ ಮೇಡಮ್ಗೆ ವಿಜೇಂದ್ರ ಕಂಡ್ರು ಅಸೂಯೆ. ಅಧ್ಯಕ್ಷ ಆಗಿರ್ತಕ್ಕಂಥದ್ದು ಶೋಭಾ ಮೇಡಮ್ ಸಹಿಸಕ್ಕಾಗ್ತಾ ಇಲ್ಲ. ಅದೇ ರೀತಿಯಲ್ಲಿ ಅಶೋಕರಿಗೂ ಕೂಡ ವಿರೋಧ ಪಕ್ಷದ ನಾಯಕ ಆಗಿರ್ತಕ್ಕಂಥದ್ದು ಶೋಭಾ ಕರಂದ್ಲಾಜೆಗೆ ಅಸೂಯೆ. ಇವರಿಬ್ಬರನ್ನು ಕೂಡ ಏನಾದರೂ ಮಾಡಿ ಕೆಟ್ಟ ಹೆಸರು ತರಬೇಕು ಅಂತಕ್ಕಂಥ ದುರಾಲೋಚನೆಯನ್ನು ಮಾಡಿ ಇವತ್ತೆಲ್ಲ ಏನು ಬೆಳವಣಿಗೆ ಆಗ್ತಾ ಇದೆ, ಈ ಬೆಳವಣಿಗೆಗೆ ಶೋಭಾ ಕರಂದ್ಲಾಜೆ ಮೂಲ ಕಾರಣ. ಇವರಿಬ್ಬರನ್ನು ರಾಜಕೀಯವಾಗಿ ಮುಗಿಸಿದ್ರೆ ನಾನು ರಾಜಕೀಯವಾಗಿ ಇನ್ನೂ ಮೇಲ್ ಬರ್ಬೋದು ಅಂತಕ್ಕಂಥ ಆಕಾಂಕ್ಷೆಯನ್ನು ಈ ಅಮ್ಮ ಇಟ್ಕೊಂಡಿದ್ದಾಳೆ. ದಯವಿಟ್ಟು 62 ಜನನ ಶಾಸಕರನ್ನ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ನೆಸೆಸಿಟಿ ಇಲ್ಲ. ಈ ಅಮ್ಮನ್ನ ಕರ್ಕೊಂಡೋಗಿ ಒಬ್ಬರನ್ನ ಪ್ರಮಾಣ ಮಾಡಿಸಿದ್ರೆ ಎಲ್ಲ ವಿಷಯಗಳು ಹೊರಗಡೆ ಬರ್ತವೆ. ಜೊತೆಗೆ ನಮ್ಮನ್ನ ಒಬ್ಬರನ್ನ ಭಾರತೀಯ ಜನತಾ ಪಕ್ಷದವರು ಎಕ್ಸ್ಪೆಲ್ ಮಾಡಿದ್ದಾರೆ. ನಮ್ಮ ಬಗ್ಗೆ ಮಾತಾಡ್ತಕ್ಕಂಥದ್ದು ಎಮ್ಮನಿಗೆ ಏನು ನೆಸೆಸಿಟಿ ಇದೆ? ಕೇಂದ್ರ ಸರ್ಕಾರದ ಸಚಿವೆಯಾಗಿ ಒಂದೇ ಒಂದು 8 ಕಾನ್ಸ್ಟಿಟ್ಯೂಯೆನ್ಸಿಲಿ ಒಂದೇ ಒಂದು ಡೆವಲಪ್ಮೆಂಟ್ ವರ್ಕು ಕೂಡ ಮಾಡ್ತಕ್ಕಂಥದ್ದಿಲ್ಲ. ಬರ್ತಾರೆ, ಸಿಕ್ಕಾಪಟ್ಟೆ ಮಾತನಾಡ್ತಕ್ಕಂಥದ್ದು ಒಂದು ಹೊರತುಪಡಿಸಿದ್ರೆ ಒಂದೇ ಒಂದು ಗುರುತಿನ ಮಾಡ್ತಕ್ಕಂಥದ್ದು ಕೆಲಸ ಯಾವತ್ತೂ ಕೂಡ ಮಾಡಿಲ್ಲ. ಇವತ್ತು ಬಿಜೆಪಿಯ ಆಂತರಿಕ ಬೆಳವಣಿಗೆಗೆ ಶೋಭಾ ಕಾರಣನೇ ವಿನ ಇನ್ಯಾರೂ ಕೂಡ MLAಗಳು ಕಾರಣರಲ್ಲ. ಇವರಿಬ್ಬರನ್ನು ಪದಚ್ಯುತಿಗೊಳಿಸಬೇಕು, ಇವರಿಬ್ಬರಿಗೂ ಅವಮಾನ ಮಾಡಬೇಕು ಅಂತಕ್ಕಂಥದ್ದೇ ನನಗಿರ್ತಕ್ಕಂಥ ಮಾಹಿತಿ. ಆದ್ದರಿಂದ ಫಸ್ಟು ಈ ಅಮ್ಮನ ಧರ್ಮಸ್ಥಳ ಕರ್ಕೊಂಡು ಹೋಗ್ಬೇಕು, ಅಲ್ಲಿ ಈ ಅಮ್ಮನ ಕೈಲಿ ಪ್ರಮಾಣ ಮಾಡಿಸ್ಬೇಕು. ನಾನು ವಿಜೇಂದ್ರನ ಕಡೆ ತೊಂದರೆ ಮಾಡಲಿಲ್ಲ, ಅಶೋಕನ ಕಡೆ ತೊಂದರೆ ಮಾಡಲಿಲ್ಲ ಅಂತಂದರೆ ಇದು ನಿಜ ಬಣ್ಣ. ಈ ಅಮ್ಮಂದು ಏನು ನಿಜ ಬಣ್ಣ ಅಂತ ಗೊತ್ತಾಯ್ತದೆ. ಗುಪ್ತ ಮತದಾನ ಗೊತ್ತಾಗೋದಿಲ್ಲ, ರಾಜ್ಯಸಭಾದು ಮಾತ್ರ ಏಜೆಂಟ್ಗೆ ತೋರಿಸ್ಬೇಕು ಅಂತಕ್ಕಂಥದ್ದು ಇದೆ.
ಈಗೇನಾಗ್ತದೆ, ಕೆಲವು ಇನ್ನೋಸೆಂಟ್ರನ್ನ ಡಿಸ್ಟರ್ಬ್ ಮಾಡ್ತಕ್ಕಂಥದ್ದು ಕೆಲಸ ಮಾಡ್ತಿದ್ದಾಳೆ. ಯಾರು ಇಂಥವ್ರೇ ಇಂಥ ಮತಕ್ಕೆ ಹಾಕಿದ್ದಾರೆ ಅಂತಕ್ಕಂಥದ್ದನ್ನ ಕೂಡ ಯಾರೂ ಕೂಡ ಊಹೆ ಮಾಡೋಕ್ಕಾಗೋದಿಲ್ಲ. ಯಾರ್ಯಾರು ಇವ್ರಿಗೆ ಆಗೋದಿಲ್ವೋ ಅವ್ರ ಹೆಸರನ್ನೆಲ್ಲ ಮಾಧ್ಯಮಕ್ಕೆ ಬಿಡ್ತಕ್ಕಂಥದ್ದನ್ನ ಕೂಡ ಮಾಡ್ತಿದ್ದಾರೆ. ಈಗ ಮುಖ್ಯಮಂತ್ರಿಗಳಿಗೆ ಎಷ್ಟೋ ಸರಿ ಭೇಟಿ ಮಾಡ್ತಕ್ಕಂಥದ್ದು ಶಾಸಕರಿದ್ದಾರೆ. ಮುಖ್ಯಮಂತ್ರಿಗಳು ಭೇಟಿ ಮಾಡಿದ ಕ್ಷಣಕ್ಕೆ ಓಟನ್ನು ಅವ್ರು ಹಾಕ್ತಾರೆ ಅಂತಕ್ಕಂಥದ್ದು ಏನಿಲ್ಲ. ಆಂತರಿಕ ಬೆಳವಣಿಗೆ, ಆಂತರಿಕ ಇವರಿಬ್ಬರೂ ಕೂಡ ಅಸೂಯೆ ಪಡ್ತಕ್ಕಂಥದ್ದು ಯಮ್ಮನ ಚಾಳಿ. ಅದರಿಂದ ಒಬ್ಬರ ಹೆಸರನ್ನ ಇನ್ನೊಬ್ಬರ ಹೆಸರನ್ನ ತಳುಕಾಗ್ತಕ್ಕಂಥದ್ದನ್ನ ಕೂಡ ಮಾಡ್ತಿದ್ದಾರೆ ವಿನ ಬೇರೆ ಇನ್ನೇನೂ ಇಲ್ಲ. ಸೋಮಶೇಖರ್ ಹೀಗೆ ಮಾತಾಡ್ತಿದ್ದಂತೆ ಈಶ್ವರಪ್ಪ ಸಾಫ್ಟ್ ಆಗಿದ್ದಾರೆ. ನಾನು ಎಲ್ಲೂ ಸೋಮಶೇಖರ್ ಹೆಸರು ಹೇಳಿಲ್ಲ ಅಂತಿದ್ದಾರೆ. ತುಂಬಾ ಸ್ಪಷ್ಟವಾಗಿ ಹೇಳಿದೆ, ನಾನು ಅಡ್ಡ ಮತದಾನ ಮಾಡ್ತಾ ಇರೋದ್ರಿಂದ ಭ್ರಷ್ಟಾಚಾರ ನಡೆದಿದೆ. ರಾಜ್ಯ ಸರ್ಕಾರ ಮಾನ್ಯ ಡಿ ಕೆ ಶಿವಕುಮಾರ್ ಅವರು 11 ಜನ ಅಡ್ಡ ಮತದಾನ ಆಗಿರ್ಬೇಕಾದ್ರೆ ನಿಮ್ಗೂ ಕೂಡ ಹಿಂದೆ ಭಾರತೀಯ ಜನತಾ ಪಾರ್ಟಿಗೆ ಈ ರೀತಿ ಭ್ರಷ್ಟಾಚಾರ ಮಾಡದಂತ ವ್ಯವಸ್ಥೆನಲ್ಲಿ ಯಾರ್ಯಾರು ದುಡ್ಡು ತಗೊಂಡಿದ್ದಾರೋ ಅದೇ ಸ್ಥಿತಿ ಈ ಸರ್ಕಾರನು ಹೋಗುತ್ತೆ. ಇದು ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ. ಅದನ್ನ ಸಾಕಷ್ಟು ಟ್ವಿಸ್ಟ್ ಮಾಡಿ ಏನನ್ನು ನಡೆದಿದೆ. ಇಲ್ಲಿ ನಾನು ಯಾವುದಕ್ಕೂ ಇಲ್ಲ ಅನ್ನಲ್ಲ, ಜೊತೆ ತಂದ್ರು ನನ್ನ ಇವರು ಭ್ರಷ್ಟಾಚಾರ ಮಾಡಿದ್ದಕ್ಕೋಸ್ಕರ ಮಂತ್ರಿ ಸ್ಥಾನ ಕಳ್ಕೊಂಡ್ರು. ನನ್ನ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಾಗ ನಾನೇ ನೇರವಾಗಿ ಮುಂಚೆ ಸಂತೋಷ್ ಜಿ ಅವ್ರಿಗೆ ಮಾತಾಡಿದೆ, ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ, ತನಿಖೆ ಆಗ್ಬೇಕು ಅಂತ. ಸಂತೋಷ್ ಜಿ ಅವರು ಮೋದಿ ಅವ್ರ ಹತ್ರ, ಅಮಿತ್ ಶಾ ಅವ್ರ ಹತ್ರ ಮಾತಾಡಿ ತಿಳಿಸ್ತೀವಿ, ಅಲ್ಲಿ ತನಕ ಕೊಡ್ಬೇಡಿ ಅಂದ್ರು. ಮಾರದಿನ ಮತ್ತೆ ಫೋನ್ ಮಾಡಿದ್ರು, ದೊಡ್ಡವರು ಇಬ್ರು ಹೇಳಿದ್ದಾರೆ ಬೇಡ ಅಂತ. ನಾನು ಹೇಳಿದೆ ಕೈ ಮುಗಿತೀನಿ, ನನ್ನ ಮೇಲೆ ಆಪಾದನೆ ಬಂದರೆ ಅಂತ. ಈ ಸಂದರ್ಭದಲ್ಲಿ ನಾನು ಮಂತ್ರಿ ಸ್ಥಾನದಲ್ಲಿ ಇರಲ್ಲ, ದಯವಿಟ್ಟು ಪರ್ಮಿಷನ್ ಕೊಡ್ಬೇಕು ಅಂತ ಪರ್ಮಿಷನ್ ತಗೊಂಡು ನಾನು ರಾಜೀನಾಮೆ ಕೊಟ್ಟು ತನಿಖೆ ಒತ್ತಾಯ ಮಾಡಿದ ತಕ್ಷಣ ತನಿಖೆ ಆಯ್ತು. ತನಿಖೆನಲ್ಲಿ ಸಂತೋಷದಿಂದ ಹೇಳ್ತೇನೆ ನಿರಪರಾಧಿ ಅಂತ ತೀರ್ಮಾನ ಆಯ್ತು. ಇದನ್ನು ಆ ಭ್ರಷ್ಟಾಚಾರದ ಜೊತೆಗೆ ಜೋಡಿಸಂತ ಪ್ರಯತ್ನ ನಡೆದ್ರಲ್ಲ, ಇದು ಆಶ್ಚರ್ಯ. ಯಾರಾಗ್ಲಿ, ನಾನು ಹೆಸರು ಯಾಕೆ ಹೇಳಕ್ ಇಷ್ಟಪಡಲ್ಲ ಅಂತಂದ್ರೆ, ನಾನು ಅವತ್ತೂ ಹೆಸರುಗಳು ಹೇಳಲಿಲ್ಲ. ಈ 11 ಅಡ್ಡ ಮತದಾನ ನಡೀತಲ್ಲ, ಈ ಸಿದ್ಧಾಂತ ಈ ವ್ಯವಸ್ಥೆ ಸರಿ ಇಲ್ಲ. ಆ ವ್ಯವಸ್ಥೆನಲ್ಲಿ ನಮ್ಮ ಸರ್ಕಾರ ಕಳ್ಕೊಂಡ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಅದೇ ವ್ಯವಸ್ಥೆ 11 ಜನ ಇವತ್ತು ಅಡ್ಡ ಮತದಾನ ಮಾಡಿದ್ದಾರೆ. ಈ ವ್ಯವಸ್ಥೆ ನೀವು ಮುಂದುವರಿಸಿದ್ರೆ, ಭ್ರಷ್ಟಾಚಾರ ಮುಂದುವರಿಸಿದ್ರೆ ನಿಮ್ ಸರ್ಕಾರನು ಹೋಗುತ್ತೆ. ನಾವೆಲ್ಲ ಬಂದ್ಬಿಟ್ವಿ, ದುಡ್ಡೆಲ್ಲ ತಗೊಂಡಿಲ್ಲ, ನಾವು ಬಂದ್ಬಿಟ್ವಿ ಬಿಜೆಪಿಗೆ. ನಾವು ಬಂದಿದ್ದಕ್ಕೋಸ್ಕರ ಬಿಜೆಪಿ ಸರ್ಕಾರ ಬಂತು. ಪಾರ್ಟಿ ಕಟ್ಟಕ್ ಬಂದಿದ್ರಾ? ನಿಮ್ ಕೈಯಿಂದಾನೇ ದುಡ್ಡು ಹಾಕಿದ್ರಾ? ನಾನು ಹೇಳಿಕೊಟ್ಟಿರೋದು ನನ್ನ ಭಾವನೆಯನ್ನ ಸ್ಪಷ್ಟವಾಗಿ ಇರ್ತೀನಿ. ಯಾರೇ ತಿರುಚಿದ್ರು ನಂದೇನು ಅಭ್ಯಂತರ ಇಲ್ಲ. ಯಾವುದೇ ವ್ಯಕ್ತಿ ಮೇಲೆ ನನ್ನ ಆಪಾದನೆ ಅಲ್ಲ, ಈ ವ್ಯವಸ್ಥೆ ಬಗ್ಗೆ ನನ್ನ ಆಪಾದನೆ.